ನಮ್ಮ ಜನ ಮುಂದೆಲ್ಲ ಚೆನ್ನಾಗೇ ಇರ್ತಾರೆ. ಹಿಂದೆ ಕೆಲವರಿಗೆ ನಾನು ಕಂಡ್ರೆ ಉರಿಯುತ್ತೆ, ಇನ್ ಕೆಲವರಿಗೆ ನನ್ನ ಬಗ್ಗೆ ಕೇಳಿದ್ರೇನೆ ಉರಿಯುತ್ತೆ. ನಮ್ಮ ಜನ ಮುಂದೆಲ್ಲ ಚೆನ್ನಾಗೇ ಇರ್ತಾರೆ. ಹಿಂದೆ ಕೆಲವರಿಗೆ ನಾನು ಕಂಡ್ರೆ ಉರಿಯುತ್ತೆ, ಇನ್ ಕೆಲವರಿಗೆ ನನ್ನ ಬಗ್ಗೆ ಕೇಳಿದ್ರೇನೆ ಉರಿಯುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಒಟ್ಟು ಮಂದಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬಾಜುಕಿರೋ ಬೆಲ್ ಐಕನ್ ಆನ್ ಮಾಡ್ಕೊರಿ, ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ತಳ ಕಾಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನಿಮ್ಗೆ ಈ ಥರ ವಿಡಿಯೋ ಮಾಡ್ಲಿಕ್ಕೆ 2 ಪ್ರಿಸೆಟ್ ಬೇಕಾಗ್ತವ, ಬಿಟ್ ಮಾರ್ಕ ಮತ್ತು ಶೇಕ್ ಎಫೆಕ್ಟ. ಆ 2 ಲಿಂಕ್ ತಳಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇವೆ, ಹೋಗಿ ಇಂಪುಟ್ ಮಾಡ್ಕೊರಿ. ಫಸ್ಟಿಗೆ ಬಿಟ್ ಮಾರ್ಕ ಓಪನ್ ಮಾಡ್ಕೊರಿ. ಬಿಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಮಾಡ್ಕ ನಿಮ್ಗೆ ಇಲ್ಲಿ ಎಲ್ಲ ಎಫೆಕ್ಟ್ಸ್ ಆ್ಯಡ್ ಮಾಡಿಕೊಟ್ಟಿರ್ತೀನಿ. ಸಿಂಪಲಾಗಿ ಏನು ಮಾಡ್ಬೇಕಲ್ಲ, ಸ್ಟಾರ್ಟಿಂಗ್ ಬರೀ ಫಸ್ಟ್ ಬಿಟ್ ಮಾರ್ಕಿಗೆ ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾದಾಗ ಹೋಗಿ ನೀವು ಇಮೇಜ್ ಸೆಲೆಕ್ಟ್ ಮಾಡ್ಕೊರಿ. ನೀವು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಮಾಡ್ಕೊರಿ. ಫಿಲ್ ಸ್ಕ್ರೀನ್ ಮಾಡ್ಕೊಂಡು ಈ ಇಮೇಜ್ ಇಲ್ಲಿ ತೊಗೊಂಬಂದು 9 ಸೆಕೆಂಡ್ ತನಕ ಬಂದು 5 ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತನಕ ಬರ್ತದೆ. ಮತ್ತು ಇಲ್ಲಿ ಇದು ಸಿಂಪಲಾಗಿ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಿಸೆಟ್ ಓಪನ್ ಮಾಡ್ಕೊರಿ. ಶೇಕ್ ಎಫೆಕ್ಟ್ ಪ್ರಿಸೆಟ್ ಓಪನ್ ಮಾಡ್ಕೊಂಡಾದ್ಮಾಕ ಇಲ್ಲಿ ನಮ್ಮ ಇಮೇಜ್ ಬಿಟ್ಟು ಮ್ಯಾಗಿನ ಅಷ್ಟು ಲೇಯರ್ಸ್ ಅವನು ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿ ಇಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕಾಪಿ ಟು 6 ಲೇಯರ್ ಅದ್ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಬ್ಯಾಕ್ ಬರ್ರಿ. ಬ್ಯಾಕ್ ಬಂದು ಮತ್ತೆ ಬಿಟ್ ಮಾರ್ಕ್ ಪ್ರೊಜೆಕ್ಟಿವ್ ಬರ್ರಿ. ಬಿಟ್ ಮಾರ್ಕ್ ಪ್ರೊಜೆಕ್ಟಿವ್ ಬಂದು ಇಲ್ಲಿ ಮತ್ತೆ ಪೇಸ್ಟ್ ಲೇಯರ್ ಮಾಡಿರಿ. ಅಷ್ಟು ಪೇಸ್ಟ್ ಲೇಯರ್ ಮಾಡೋದ್ಮಾಕ ಇಲ್ಲಿ ಸಿಂಪಲಾಗಿ ಇಲ್ಲಿ ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಬಂದು ಇಲ್ಲಿ 3D ಎಫೆಕ್ಟ್ ಅದನ್ನು ಅಂಕ ಬಂದ್ ಮಾಡ್ಕೊರಿದು. ಇದು ಬಂದ್ ಮಾಡಿಕೊಂಡು ಇಲ್ಲಿ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದೊಂದು ಲೇಯರ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮಾಡೋರಿ. ಇಲ್ಲಿ ಕ್ಲಿಕ್ ಮಾಡಿ ಮತ್ತು ನಿಮ್ಗೆ ಅದೇ ಇಮೇಜ್ ಸೆಲೆಕ್ಟ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ಇಮೇಜ್ ಬರ್ರಿ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮಾಡೋರಿ. ಮತ್ತು ನೆಕ್ಸ್ಟ್ ಅದೇ ಇಮೇಜ್ ಸೆಲೆಕ್ಟ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ಇಮೇಜ್ ಬರ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮಾಡಿ. ನೆಕ್ಸ್ಟ್ ಇದೇ ಥರ ನೀವು ಎಷ್ಟು ಮುಂದೆ ಲೇಯರ್ಸ್ ನೋಡು ಅಷ್ಟು ಲೇಯರ್ ಸೇಮ್ ಪ್ರೊಸೆಸ್ನಾಗ ಸೆಲೆಕ್ಟ್ ಮಾಡ್ಕೊರಿ, ಚೇಂಜ್ ಮಾಡ್ಕೊರಿ. ಚೇಂಜ್ ಮಾಡ್ಕೊಂಡು ಮತ್ತು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಅಷ್ಟು ಮಂದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಹಾಗೆ ಬಾಜುಕಿರೋ ಬೆಲ್ ಐಕನ್ನು ಆನ್ ಮಾಡ್ಕೊರಿ. ಬೆಲ್ ಐಕನ್ನ ಆನ್ ಮಾಡೋದ್ರಿಂದ ಏನದಪ್ಪ ಅಂತಂದ್ರೆ ನಮ್ಮ ನೆಕ್ಸ್ಟ್ ವೀಡಿಯೋದು ನಿಮ್ಗೆ ಇದು ನೋಟಿಫಿಕೇಶನ್ ಬರ್ತದೆ. ಹಿಂಗೆ ಅಷ್ಟು ಲೇಯರ್ದು ಇದು ಸೆಲೆಕ್ಟ್ ಮಾಡ್ಕೊಂಡಾದ್ಮಾಕ ಸಿಂಪಲಾಗಿ ನಿಮ್ಮ ವಿಡಿಯೋ ಪೂರ್ತಿಯಾಗಿ ಇಲ್ಲಿ ರೆಡಿ ಆಗಿರ್ತದೆ. ಇಲ್ಲಿ ನೀವು ಒಂದು ಸತಿ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಬರ್ರಿ. ಸ್ಟಾರ್ಟಿಂಗ್ ಬಂದು ಇಲ್ಲಿ ಲೇಯರ್ ಬಂದ್ ಮಾಡಿದ್ರೆ ನೋಡೋದು ಆನ್ ಮಾಡ್ಕೊರಿ. ಆನ್ ಮಾಡ್ಕೊಂಡು ಇಲ್ಲಿ ಬಾಜುಕೊಂದು ಬಾಕ್ಸ್ಗಳು ಆದ್ಮೇಲೆ ಕ್ಲಿಕ್ ಮಾಡಿ ಕ್ಯಾಮ್ರಾ ಆಪ್ಷನ್ ಆನ್ ಮಾಡ್ಕೊರಿ. ನಿಮ್ಮ ವಿಡಿಯೋ ಈಗ ಪೂರ್ತಿಯಾಗಿ ರೆಡಿ ಆಗ್ಯದ. ಈಗ ಏನು ಮಾಡಬೇಡ್ರಿ, ಮೇಲೆ ಇದು ಶೇರ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ವಿಡಿಯೋ ಪೂರ್ತಿಯಾಗಿ ತಯಾರಾಗ್ತದೆ.